ಅಂಬಿಕಾತನಯ ದತ್ತ ಕಾವ್ಯನಾಮದಿಂದ ಕನ್ನಡ ಕಾವ್ಯ ಜಗತ್ತಿಗೆ ಅತ್ಯಮೂಲ್ಯ ಕೊಡುಗೆಗಳನ್ನು ನೀಡಿದ ದ.ರಾ ಬೇಂದ್ರೆಯವರು ವರಕವಿ, ಶಬ್ದಗಾರಡಿಗ ಎಂದೆಲ್ಲ ಕರೆಸಿಕೊಂಡಿದ್ದಾರೆ. ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ನರಬಲಿ ಎಂಬ ಕವಿತೆಯನ್ನು ಬರೆದ ಬೇಂದ್ರೆಯವರು ಬ್ರಿಟಿಷರ ಕೆಂಗಣ್ಣಿಗೆ ಗುರಿಯಾಗಿ ಸೆರೆವಾಸವನ್ನೂ ಅನುಭವಿಸಿದರು. ಯಾವುದೇ ಮನುಷ್ಯನ ಜೀವನ ಸಾರ್ಥಕ ಆಗಬೇಕು ಅಂತಂದ್ರೆ ಪ್ರೀತಿ, ಪ್ರೇಮಗಳು, ಕರುಣೆ ಅನ್ನುವಂಥದ್ದು ಅವನ ಜೊತೆ ಇದ್ದಾಗ ಮಾತ್ರ ಅವನು ಒಬ್ಬ ಮನುಷ್ಯ, ಸಾರ್ಥಕವಾದ ಮನುಷ್ಯ, ಸಾರ್ಥಕವಾದ ಜೀವನವನ್ನ ಮಾಡಿದ್ದಾನೆ ಅಂತ ಅನ್ಸ್ಕೊಳಕ್ ಸಾಧ್ಯ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆ ಬಿ, ಕನ್ನಡ ಉಪನ್ಯಾಸಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ BCA ಮಕ್ಕಳಿಗಿಟ್ಟಿರುವಂತಹ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ದ.ರಾ ಬೇಂದ್ರೆಯವರು ಬರೆದಿರುವಂಥ ವಿಶೇಷವಾದಂತಹ ಪದ್ಯ, ಪುಟ್ಟ ಪದ್ಯ, ಸರಳ ಪದ್ಯ ಕರಿಮರಿ ನಾಯಿ ಅನ್ನುವಂಥ ಪದ್ಯವನ್ನ ಕುರಿತು ನಾನು ಮಾತಾಡೋನಿದ್ದೀನಿ. ಅದಕ್ಕೂ ಮೊದಲು ಬನ್ನಿ ನಮ್ಮ ದ.ರಾ ಬೇಂದ್ರೆಯವರ ಕಿರು ಪರಿಚಯವನ್ನು ಮಾಡ್ಕೊಳ್ಳೋಣ. ಹೊಸಗನ್ನಡ ಸಾಹಿತ್ಯ ಕಾಲಘಟ್ಟದ ಮಹತ್ವದ ಕವಿಗಳಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಒಬ್ಬರು. ದ.ರಾ ಬೇಂದ್ರೆ ಅಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ. ಅಂಬಿಕಾತನಯ ದತ್ತ ಕಾವ್ಯನಾಮದಿಂದ ಕನ್ನಡ ಕಾವ್ಯ ಜಗತ್ತಿಗೆ ಅತ್ಯಮೂಲ್ಯ ಕೊಡುಗೆಗಳನ್ನು ನೀಡಿದ ದ.ರಾ ಬೇಂದ್ರೆಯವರು ವರಕವಿ, ಶಬ್ದಗಾರಡಿಗ ಎಂದೆಲ್ಲ ಕರೆಸಿಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಕನ್ನಡದ ಸಂದರ್ಭದಲ್ಲಿ ಬೇಂದ್ರೆಯವರು ವರಕವಿಯಾಗೇ ಇದ್ದಾರೆ. ವರಕವಿ, ಶಬ್ದಗಾರಡಿಗ ಅಂತ ಕರೀತಾರೆ. ಶಬ್ದಗಳಲ್ಲಿ ಯಾವ ರೀತಿ ಆಟ ಆಡಬಹುದು ಅನ್ನುವಂಥದ್ದು, ಕಾವ್ಯವನ್ನು ಕಟ್ಟುವುದರಲ್ಲಿ ಶಬ್ದಗಳನ್ನು ಬಳಸ್ಕೊಂಡು ಇವರು ಅಪ್ರತಿಮ. ಕುವೆಂಪು ಅವರ ತರುವಾಯ ಕನ್ನಡಕ್ಕೆ 2ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ದೊರಕಿಸಿಕೊಟ್ಟ ಕೀರ್ತಿ ದ.ರಾ ಬೇಂದ್ರೆಯವರದಾಗಿದೆ. ರಾಮಚಂದ್ರ ಬೇಂದ್ರೆ ಮತ್ತು ಅಂಬಾಬಾಯಿ ದಂಪತಿಗಳ ಚೊಂಚಲ ಕಂದನಾಗಿ 31 ಜನವರಿ 1896ರಲ್ಲಿ ಇವರು ಧಾರವಾಡದಲ್ಲಿ ಜನಿಸ್ತಾರೆ. ರಾಮಚಂದ್ರ ಬೇಂದ್ರೆ ಅಂತ ಹೇಳಿ ಇವರ ತಂದೆ ಹೆಸರು, ಅಂಬಾಬಾಯಿ ಅಂತ ಹೇಳ್ಬಿಟ್ಟು ಇವರ ತಾಯಿ ಹೆಸರು. ಈ ದಂಪತಿಗಳ ಮಗನಾಗಿ, ಚೊಚ್ಚಲ ಮಗನಾಗಿ ಇವರು ಹುಟ್ಟುತ್ತಾರೆ. ಎಲ್ಲಿ ಅಂತಂದ್ರೆ ಧಾರವಾಡದಲ್ಲಿ ಅಂತ. ತಂದೆ ಅನಾರೋಗ್ಯಕ್ಕೆ ಒಳಗಾಗಿದ್ದರಿಂದ ಬೇಂದ್ರೆಯವರು ತಾಯಿ ಅಂಬಾಬಾಯಿಯವರ ಪರಿಶ್ರಮ ಮತ್ತು ಪೋಷಣೆಯಲ್ಲಿ ಬೆಳೆದರು. ಬೇಂದ್ರೆಯವರ ಶಾಲಾ ಶಿಕ್ಷಣ ಧಾರವಾಡದಲ್ಲೇ ನಡೆಯಿತು. 1918ರಲ್ಲಿ BA ಪದವಿ ಪಡೆದ ಬೇಂದ್ರೆಯವರು ಧಾರವಾಡದ ವಿಕ್ಟೋರಿಯಾ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿ 1919ರಲ್ಲಿ ನೇಮಕಗೊಂಡರು. ನರಗುಂದದ ಲಕ್ಷ್ಮೀಬಾಯಿ ಅವರನ್ನು ಕೈ ಹಿಡಿದು ದಾಂಪತ್ಯ ಬದುಕಿಗೆ ಪದಾರ್ಪಣೆ ಮಾಡಿದರು. ನರಗುಂದದ ಲಕ್ಷ್ಮೀಬಾಯಿ ಅನ್ನೋರನ್ನ ಅವ್ರ ಕೈ ಹಿಡಿದು ಅಂದ್ರೆ ಮದುವೆ ಆಗಿ ಸಂಸಾರ ಜೀವನಕ್ಕೆ ಕಾಲಿಡ್ತಾರೆ. ಆ ಹೊತ್ತಿಗಾಗಲೇ ತಮ್ಮನ್ನು ಕಾವ್ಯ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದ ಬೇಂದ್ರೆಯವರು ಅನೇಕ ವೇದಿಕೆಗಳಲ್ಲಿ ಕಾವ್ಯ ವಾಚನ ಮಾಡಿ ಹೆಸರು ಗಳಿಸಿದ್ದರು. ಅವರು ಮದುವೆ ಆಗೋ ಹೊತ್ತಿಗೆನೆ ಕವಿತೆಯನ್ನು ಬರೆದು ಕಾವ್ಯ ವಾಚನ ಮಾಡುವುದರ ಮೂಲಕ ಎಲ್ಲರಿಗೂ ಗೊತ್ತಾಗಿದ್ರು. 1926ರಲ್ಲಿ ಬೆಳಗಾವಿಯಲ್ಲಿ ಜರುಗಿದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಅಧ್ಯಕ್ಷತೆಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಅಧ್ಯಕ್ಷತೆ ವಹಿಸಿರುವಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬೇಂದ್ರೆಯವರು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕವನವನ್ನ ಅದ್ಭುತವಾಗಿ ವಾಚಿಸಿ ಕನ್ನಡ ಕುಲಕೋಟಿಯ ಮನಗೆದ್ದರು. ಮಾಸ್ತಿಯವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಆ ಅಧ್ಯಕ್ಷತೆ ವಹಿಸಿರುವಂತಹ ಬೃಹತ್ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮ ಬೇಂದ್ರೆಯವರು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನುವಂಥ ಕವಿತೆಯನ್ನು ಓದಿ ಇಡೀ ಕನ್ನಡ ಸಹೃದಯರ ಮನಸ್ಸನ್ನು ಗೆಲ್ತಾರೆ. ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ನರಬಲಿ ಎಂಬ ಕವಿತೆಯನ್ನು ಬರೆದ ಬೇಂದ್ರೆಯವರು ಬ್ರಿಟಿಷರ ಕೆಂಗಣ್ಣಿಗೆ ಗುರಿಯಾಗಿ ಸೆರೆವಾಸವನ್ನೂ ಅನುಭವಿಸಿದರು. ನೋಡಿ, ಬ್ರಿಟಿಷ್ ಆಳ್ವಿಕೆಯ ಸಂದರ್ಭದಲ್ಲಿ ನರಬಲಿ ಅನ್ನುವಂಥ ಕವಿತೆಯನ್ನು ಬರೀತಾರೆ. ಇವರು ಜೈಲುವಾಸಕ್ಕೂ ಅನುಭವಿಸ್ತಾರೆ. ಅಲ್ಲಿ ಅಧಿಕಾರಿಯಾಗಿದ್ದಂಥ ವ್ಯಕ್ತಿ ಏನ್ ಹೇಳ್ತಾರೆ ಅಂದ್ರೆ, ಇವರಿಗೆ ಹೊಟ್ಟೆ ತುಂಬ ಊಟ ಕೊಡಿಯಪ್ಪ, ನೀರು ಕೊಡಿಯಪ್ಪ, ಕೇಳಿದ್ನೆಲ್ಲ ತಿಂಡಿ ಎಲ್ಲ ಕೊಡಿ, ಆದರೆ ಇವ್ರಿಗೆ ಪುಸ್ತಕ ಮತ್ತು ಬರವಣಿಗೆ ಮಾಡೋದಕ್ಕೆ ಪೆನ್ನು ಕೊಡಬೇಡಿ ಅಂತ ಹೇಳ್ತಾರೆ. ಅಷ್ಟು ಮಟ್ಟಿಗೆ ಇವರ ಕವಿತೆಗಳು ಪ್ರಕಾರವಾಗಿದ್ವು ಮತ್ತು ಹಂಗೆ ಬರೀತಿದ್ರು ಅನ್ನುವಂಥದ್ದು ಆಗಿನ ಕಾಲಕ್ಕೆ ಎಲ್ಲರಿಗೂ ಗೊತ್ತಾಗಿದ್ದ ವಿಷಯ. ಮಾತಿನ ಮೋಡಿಗಾರ ಎಂದು ಕರೆಸಿಕೊಂಡಿದ್ದ ದ.ರಾ ಬೇಂದ್ರೆಯವರು ಕಾವ್ಯ, ನಾಟಕ, ಕಥೆ, ವಿಚಾರ, ವಿಮರ್ಶೆ, ಅನುವಾದ, ಗ್ರಂಥ ಸಂಪಾದನೆ ಮೊದಲಾದ ಪ್ರಕಾರಗಳಲ್ಲಿ ಅಪಾರವಾದ ಸಾಹಿತ್ಯವನ್ನು ರಚಿಸಿ ಕನ್ನಡದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡುವುದರ ಮೂಲಕ ವೈಯಕ್ತಿಕ ಬದುಕಿನಲ್ಲಿ ಅಪಾರ ನೋವು, ಸಂಕಟಗಳಿಗೆ ಗುರಿಯಾದ ಬೇಂದ್ರೆ ಜೀವನ ಪ್ರೀತಿಯನ್ನು ಎಂದೂ ಕಳೆದುಕೊಳ್ಳದೆ ಅರ್ಥಪೂರ್ಣ ಬದುಕನ್ನು ನಡೆಸಿದ ಧೀಮಂತರು. ಇವರು ಯಾರಿಗೇ ಆದ್ರೂ ಮಾದರಿ ಆಗ್ತಾರೆ. ಏನಾದ್ರೂ ಬದುಕಿನಲ್ಲಿ ಅವಘಡಗಳು ನಡೆದ್ಬಿಟ್ರೆ ಕುಸ್ತೋಗ್ಬಿಡ್ತೀವಿ ನಾವು. ಆ ಥರದ್ದು ಎಷ್ಟೋ ಅವಘಡಗಳಾಗಿದ್ದಾಗಿಯೂ ಕೂಡ, ಬದುಕಿನಲ್ಲಿ ಇನ್ನಿಲ್ಲದ ಸಂಕಟಗಳು ಬಂದಾಗಿದ್ದಾಗಿಯೂ ಕೂಡ ಅವುಗಳನ್ನೆಲ್ಲ ಛಲದಿಂದ ಎದುರಿಸಿ ನಿಂತು ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು ಅನ್ನುವಂಥ ವಿಚಾರಕ್ಕೆ ಮಾದರಿಯಾದವರು ಇವರು ಅಂತ.
ಜೀವನ ಪ್ರೀತಿಯನ್ನು ಎಂದೂ ಕಳೆದುಕೊಳ್ಳದೆ ಅರ್ಥಪೂರ್ಣ ಬದುಕನ್ನು ನಡೆಸಿದ ಧೀಮಂತರು. ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ ಎಂದು ಆಡಿದ ದ.ರಾ ಬೇಂದ್ರೆಯವರು ಅಕ್ಟೋಬರ್ 26, 1981ರಲ್ಲಿ ಮುಂಬೈನಲ್ಲಿ ನಿಧನರಾಗ್ತಾರೆ. ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ಅಂತ ಬಹಳ ಸೊಗಸಾಗಿ ಸಹೃದಯನಿಗೆ ಹೇಳಿದಂತಹ ಬೇಂದ್ರೆಯವರು ಅಕ್ಟೋಬರ್ 26, 1981ರಲ್ಲಿ ನಮ್ಮನ್ನ ಮತ್ತು ಈ ಸಾಹಿತ್ಯ ಲೋಕನ ಬಿಟ್ಟು ಹೋಗ್ತಾರೆ. ಅದು ತುಂಬಲಾರದ ನಷ್ಟ ಆಗುತ್ತೆ ಕರ್ನಾಟಕದ ಸಂದರ್ಭದಲ್ಲಿ. ಇವರ ಕೃತಿಗಳಲ್ಲಿ ಬಹಳ ಮುಖ್ಯವಾದದ್ದು ಕೃಷ್ಣಕುಮಾರಿ, ಗರಿ, ಸಖಿಗೀತ, ಉಯ್ಯಾಲೆ, ನಾದಲೀಲೆ, ಆಡುಪಾಡು, ಗಂಗಾವತರಣ, ಸೂರ್ಯಪಾನ, ಮುಕ್ತಕಂಠ, ನಾಲ್ಕು ತಂತಿ, ಬಾಹತರ ಇತ್ಯಾದಿ 33 ಕವನ ಸಂಕಲನಗಳನ್ನು ಇವರು ಬರೆದಿದ್ದಾರೆ. ಎಲ್ಲದಕ್ಕಿಂತ ವಿಶೇಷ ಏನು ಗೊತ್ತೇ, ಇವರು ಮನೆ ಭಾಷೆ ಮರಾಠಿ ಆಗಿದ್ದುಕೊಂಡು ಕೂಡ ಇವರು ಕನ್ನಡದಲ್ಲಿ ಬರೆದ್ರಲ್ಲ, ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ತೆಗೆದುಕೊಳ್ಳುವಷ್ಟರ ಮಟ್ಟಿಗೆ ಇವರು ಕನ್ನಡದ ಪ್ರೌಢಿಮೆ, ಸೊಗಸು, ವಿದ್ವತ್ತು ಇತ್ತು ಅಂತಂದ್ರೆ ಇವರಿಗೆ ಕನ್ನಡದ ಮೇಲೆ ಇದ್ದಂಥ ಪ್ರೀತಿ ಅಂತದ್ದು ಅಂತ ಗೊತ್ತಾಗುತ್ತೆ. ನಿರಭಿಮಾನಿಗಳಾಗಿರುವಂಥ ನಾವು ಇವರನ್ನ ಯಾವ ಕಾಲಕ್ಕೂ ಆದರ್ಶಪ್ರಾಯವಾಗಿ ನೋಡಬೇಕಾಗತ್ತೆ, ಆದರ್ಶಪ್ರಾಯವಾಗಿ ಇಟ್ಕೊಳ್ಬೇಕಾಗತ್ತೆ. ಒಂದು ಕಾರಣ ವಿಚಾರ ವಿಮರ್ಶೆ ಕೃತಿಗಳನ್ನು ಬರೆದವರೇ ಇವರು. ವಿಚಾರ ಮಂಜರಿ, ಮಹಾರಾಷ್ಟ್ರ ಸಾಹಿತ್ಯ, ಕನ್ನಡ ಸಾಹಿತ್ಯದ 4 ನಾಯಕ ರತ್ನಗಳು, ಮಾತೆಲ್ಲ ಜ್ಯೋತಿ, ಸಾಹಿತ್ಯದ ವಿರಾಟ್ ಸ್ವರೂಪ, ಕುಮಾರವ್ಯಾಸ, ಮತಧರ್ಮ ಮತ್ತು ಆಧುನಿಕ ಮಾನವ ಅನ್ನುವಂಥ ಕೃತಿಗಳನ್ನೂ ಕೂಡ ಅವರು ಬರೆದಿದ್ದಾರೆ. ನಾಟಕಗಳಲ್ಲಿ ಹೊಸ ಸಂಸಾರ, ಸಾಯೋ ಆಟ, ತಿರುಕರ ಪಿಡುಗು, ದೆವ್ವದ ಮನೆ, ನಗೆಯ ಹೊಗೆ ಅಂತೇಳಿ, ಆಮೇಲೆ ಕಥೆಯಲ್ಲಿ ನಿರಾಭರಣ ಸುಂದರಿ ಅಂತ ಒಂದೇ ಒಂದು ಕಥೆ ಸಂಕಲನ ಬರೆದಿದ್ದೀವರು, ನಿರಾಭರಣ ಸುಂದರಿ ಅಂತೇಳಿ. ಅದು ಬಹಳ ಸೊಗಸಾಗಿರುವಂತಹ ಕಥೆಗಳಿರುವಂತಹ ಸಂಕಲನ, ಓದಲೇಬೇಕು ಒಂದ್ಸಾರಿ. ಈಗ ಪ್ರಸ್ತುತ ಕರಿಮರಿ ನಾಯಿ ಅಂತೇಳಿ 4ನೇ ಚತುರ್ಮಾಸ ಓದ್ತಾ ಇರುವಂತಹ ವಿದ್ಯಾರ್ಥಿಗಳೇ ಇವ್ರಿಗೆ ಈ ಪದ್ಯ ಇಟ್ಟಿದ್ದಾರೆ. ಸರಿ, ಈ ಪದ್ಯವನ್ನು ಇಟ್ಟಿದ್ದಾರೆ ಯಾವ ಭಾಗದಲ್ಲಿ ಇಟ್ಟಿದ್ದಾರೆ ಇದನ್ನ ಅಂದ್ರೆ ಕರುಣೆ ಅನ್ನುವಂತಹ ಘಟಕದ ಸಂದರ್ಭದಲ್ಲಿ ಇದನ್ನ ಇಟ್ಟಿದ್ದಾರೆ. ಯಾವುದೇ ಮನುಷ್ಯನ ಜೀವನ ಸಾರ್ಥಕ ಆಗಬೇಕು ಅಂತಂದ್ರೆ ಪ್ರೀತಿ ಪ್ರೇಮಗಳು, ಕರುಣೆ ಅನ್ನುವಂಥದ್ದು ಅವನ ಜೊತೆ ಇದ್ದಾಗ ಮಾತ್ರ ಅವನು ಒಬ್ಬ ಮನುಷ್ಯ, ಸಾರ್ಥಕವಾದ ಮನುಷ್ಯ, ಸಾರ್ಥಕವಾದ ಜೀವನವನ್ನ ಮಾಡಿದ್ದಾನೆ ಅಂತ ಅನ್ಸ್ಕೊಳಕ್ ಸಾಧ್ಯ ಆಗುತ್ತೆ. ಮನುಷ್ಯ ಪ್ರೀತಿ ಪ್ರೇಮಗಳನ್ನ ಬಿಟ್ಟು, ಕರುಣೆಯನ್ನ ಬಿಟ್ಟು ಬದುಕೋದಾದ್ರೆ ಅವನು ಪ್ರಾಣಿಗಳಿಗೆ ಸಮಾನ ಆಗ್ತಾನೆ. ಆಗ ನೋಡಕ್ ಹೋದ್ರೆ ಪ್ರಾಣಿಗಳಲ್ಲಿಯೂ ಅನೇಕ ಸಂದರ್ಭದಲ್ಲಿ ಕರುಣೆ ಉಕ್ಕಿರುವಂಥದ್ದನ್ನ ಬಲ್ಲವರು ಹೇಳ್ತಿರ್ತಾರೆ. ಆಮೇಲೆ ನಾವೆಲ್ಲ ಕಂಡುಕೊಂಡಿದ್ದೀವಿ ಕೂಡ. ನೋಡಿ, ಆ ಥರದ್ದೇ ವಿಷಯವನ್ನ ಇಟ್ಕೊಂಡು ಒಂದು ಸರಳವಾದ ಪದ್ಯ ಇದು. ತುಂಬಾನೇ ಸರಳ. ಅಂದ್ರೆ ಮನುಷ್ಯನಿಗೆ ಕರುಣೆ ಅನ್ನುವಂಥದ್ದು ಇರ್ಬೇಕ್ರಿ, ಕಲ್ಲು ಹೃದಯ ಆಗ್ಬಿಡಬಾರ್ದು ನಮ್ದು ಅನ್ನುವಂಥ ವಿಚಾರವನ್ನ ಮನದಟ್ಟು ಮಾಡೋದಕ್ಕೆ ಈ ಸರಳವಾದ ಪದ್ಯವನ್ನು ಇಟ್ಟಿದ್ದಾರೆ. ಬಹಳ ಸೊಗಸಾಗಿದೆ. ಕರಿಮರಿ ನಾಯಿ ಕುಯ್ಗುಡುತ್ತಿತ್ತು, ಬಟ್ಟರ ಬಾಯಿ ಒಟಗುಡುತ್ತಿತ್ತು. ಭಟ್ರ ಬಾಯಿ ಒಟಗುಡ್ತಿತ್ತು, ಆದ್ರೆ ಕರಿಮರಿ ನಾಯಿ ಕುಯ್ಗುಡ್ತಿತ್ತು. ಸರಬರ ಮಳೆಯು ಸುರಿಯುತ್ತಲಿತ್ತು, ಕಾಲುವೆ ನೀರದು ಹರಿಯುತ್ತಲಿತ್ತು, ಬೋರನೆ ಗಾಳಿಯು ಬೀಸುತ್ತಲಿತ್ತು, ತಬ್ಬಲಿ ಕುನ್ನಿಯು ಈಸುತ್ತಲಿತ್ತು. ಬೆಚ್ಚನ ಮನೆಯ ಒಚ್ಚಲದೊಳಗೆ ನಿಂತರು ಭಟ್ಟರು ಹಣಕುತವರೆಗೆ, ಮೆಟ್ಟಲ ನೇರಲು ಕುನ್ನಿಯು ಅತ್ತ ಹವಣಿಸೆ, ಬಾಗಿಲಿ ಮುಚ್ಚಿತು ಹಿತ್ತ. ಬಪ್ಪರೆ ಬಲರೆ ಭಟ್ಟರು ಕಾಯ್ದರು ಮನೆಯನ್ನು ಏನೋ ದಿಟ್ಟರು, ಕುನ್ನಿಯೊಳಗೆ ಬಂದೇನೆಂದಿತು, ಭಟ್ಟರು ಬಂದರೆ ಕೊಂದೇನೆಂದರು. ಭಟ್ರು ಬಂದರೆ ಕೊಂದೇನೆಂದರು. ಎಷ್ಟು ಚೆನ್ನಾಗಿದೆ ನೋಡಿ ಆ ಸಾಲುಗಳು. ಮನುಷ್ಯನ ಹೃದಯ ಹೀನ ಮನಸ್ಥಿತಿಯನ್ನು ಕುರಿತು ಮಾತಾಡ್ತವೆ ಆ ಸಾಲುಗಳು. ಕರಿಮರಿ ನಾಯಿ ಕುಯ್ಗುಡುತ್ತಿತ್ತು. ಯಾಕೆ ಕರಿಮರಿ ನಾಯಿ ಕುಯ್ಗುಡ್ತಿತ್ತು? ಸುಮ್ಮನೆ ಇರೋಕ್ಕಾಗ್ತಿರ್ಲಿಲ್ವಾ ಕರಿಮರಿ ನಾಯಿಗೆ? ಕರಿಮರಿ ನಾಯಿ ಕುಯ್ಗುಡುತ್ತಿತ್ತು. ಅದು ಕುಯ್ಗುಡ್ತಾ ಇದ್ದಿದ್ದಕ್ಕೆ ಅದು ಒಂದು ವರಾತ ಮಾತಿತ್ತ, ಬಬ ಅಂತ ಆಯ್ತು, ಹೊಗಳ್ತಾ ಇತ್ತು, ಏನೋ ಬಾಗಲ್ ಕೆರೆಯೋದು ಹಿಂಗೆಲ್ಲ ಮಾಡ್ತಿತ್ತು. ಆ ಮನೆ ಮಾಲೀಕ ಇದ್ನಲ್ಲ ಭಟ್ಟರ ಬಾಯಿ ಒಟಗುಡುತ್ತೆ, ಥೋ ಇದೇನೋ ದರಿದ್ರ ನಾಯಿ ಇವೆಲ್ಲ ಅಂದ್ಬಿಟ್ಟು ಅವ್ರು ಇನ್ನೇನೋ ಮಾತಾಡ್ತಾ ಇದ್ರು. ಇದು ಕುಯ್ಗುಡ್ತಿತ್ತು, ಕಿ 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 ಅಂತಾಯ್ತು. ಇದು ಯಾಕೆ ಕುಯ್ಗುಡ್ತಿತ್ತು ಅಂತಂದ್ರೆ, ಸರಬರ ಮಳೆಯು ಸುರಿಯುತ್ತಲಿತ್ತು. ಮಳೆಲಿ ನೆನೆಯಕ್ಕಾಗ್ತಾ ಇರ್ಲಿಲ್ಲ ನಾಯಿಗೆ. ಅಪ್ಪ ಒಳಗೆ ಸೇರಿಸ್ಕೊಳ್ಳಿಯಪ್ಪ, ನಮ್ಮನ್ನ ಒಳಗೆ ಸೇರಿಸ್ಕೊಳ್ಳಿಯಪ್ಪ ಅಂತ. ಇಲ್ಲಿ ನಾಯಿ ಅನ್ನೋದು ಇಮೇಜು ಅಷ್ಟೇ, ಮನುಷ್ಯರನ್ನು ಒಳಗೆ ಕರ್ಕೊಳ್ಳೋಣ ನಾವು ಎಷ್ಟೋ ಸಂದರ್ಭದಲ್ಲಿ. ಅಂದ್ರೆ ಯಾವುದೋ ದುಃಖದಲ್ಲಿದ್ದಾಗ, ಆರ್ತನಾದದಲ್ಲಿ ಮುಳುಗಿದ್ದಾಗ ಮಾನವ ಕೋಟಿ, ಆಗ ನಾವು ಕೊನೆ ಪಕ್ಷ ನಮ್ಗೆ ಗೊತ್ತಾಗುವಂಥ ಅಥವಾ ನಮ್ಮ ಮಿತಿಯಲ್ಲಿ ಇರಬಹುದಾದಂಥ ವ್ಯಕ್ತಿಗಳಿಗೆ ಅಥವಾ ನಮ್ಮ ಶಕ್ತಿಯ ಮಿತಿಯಲ್ಲಿ ಇರಬಹುದಾದಂಥ ವ್ಯಕ್ತಿಗಳಿಗೆ ಸಹಾಯ ಮಾಡೋದು, ಅವರ ಸ್ಥಿತಿಯನ್ನು ಕಂಡು ಮರುಗೋದು,
ಕರುಣೆಯನ್ನ ಹುಟ್ಟಿಸ್ಕೊಳ್ಳೋದು ಇವೆಲ್ಲವೂ ಕೂಡ ನಿಜವಾದ ಮನುಷ್ಯನ ಲಕ್ಷಣಗಳು ಅಂತ ಅನ್ಸುತ್ತೆ. ಆದರೆ ಈಗ ಆಧುನಿಕ ಪ್ರಪಂಚದಲ್ಲಿ ಅವೆಲ್ಲವೂ ಮರೆಯಾಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಥರದನ್ನು ಕೂಡ ನಾವು ಉಳಿಸ್ಕೊಳ್ಬೇಕು ಅನ್ನುವಂಥದ್ದನ್ನ ಯೂನಿವರ್ಸಿಟಿಲಿ ಇರುವಂಥ ಕನ್ನಡ ಪ್ರಾಧ್ಯಾಪಕರು ಈ ಪದ್ಯವನ್ನು ಆರಿಸಿಕೊಡುವುದರ ಮೂಲಕ ನಿಮ್ಮೊಂದಿಗೆ ನಿಮ್ಮಲ್ಲಿರುವಂತಹ ಕರುಣೆಯನ್ನು ಜಾಗೃತಗೊಳಿಸುವಂತಹ ಪುಟ್ಟ ಪ್ರಯತ್ನವನ್ನು ಮಾಡ್ತಾ ಇರೋದು. ನೋಡಿ, ಕರಿಮರಿ ನಾಯಿ ಕುಯ್ಗುಡುತ್ತಿತ್ತು, ಭಟ್ಟರ ಬಾಯಿ ಒಟಗುಡುತ್ತಿತ್ತು. ಅದು ಮಳೆ ಬರ್ತಿತ್ತು, ಅದಕ್ಕೆ ಕುಯ್ಗುಡ್ತಾ ಇದೆ, ಅಯ್ಯಪ್ಪ ಒಳಗಡೆ ಕರ್ಕಡೆ ಅಂತ. ಇವರು ಭಟ್ರು ಒದರ್ತಾ ಇದ್ದಾರೆ, ಅದು ಇದು ಇದೇನೋ ಹಿಂಗ್ ಬರ್ತಾ ಇದೆ ಒಳಗಡೆಗೆ ಅಂತ ಅಂದ್ಬಿಟ್ಟು. ಸರಬರ ಮಳೆಯು ಸುರಿಯುತ್ತಲಿತ್ತು. ಯಾಕದು ಕುಯ್ಗುಡ್ತಾ ಇದೆ ಅಂತಂದ್ರೆ ಜೋರ್ ಮಳೆ ಬರ್ತಾ ಇದೆ. ಕಾಲುವೆ ನೀರದು ಹರಿಯುತ್ತಲಿತ್ತು. ಕಾಲುವೆ ನೀರು ತುಂಬಿ ಹರಿಯುವಷ್ಟರ ಮಟ್ಟಿಗೆ ಜೋರು ಮಳೆ. ಆ ಕಾರಣಕ್ಕೆ ಇದನ್ನ ಒಳಗಡೆ ಸಿಕ್ಕಿದ್ರೆ ಸಾಕಪ್ಪ, ಒಳಗಡೆ ಹೊಟ್ಟೈತೀನಿ ಅಂತ ಅಂದ್ಬಿಟ್ಟು ಇದು ಕುಯ್ಗುಡ್ತಾ ಇದೆ. ಇವರು ಎದುರಿಸಿ ದೂರ ನಿಲ್ಲಿಸ್ತಾ ಇದ್ದಾರೆ ನಾಯಿನ. ಬೋರನೆ ಗಾಳಿಯು ಬೀಸುತ್ತಲಿತ್ತು. ಅಂತ ಗಾಳಿ ಬೀಸ್ತಾ ಇದೆ. ತಬ್ಬಲಿ ಕೊನಿ ಈಸುತ್ತಲಿತ್ತು. ತುಂಬಾ ಮಳೆ ಬಂದ್ಬಿಟ್ಟೈತೆ, ಈಚ್ಕೊಂಬತ್ತಾ ಇದೆ ಅದು. ಅಯ್ಯೋ, ನನ್ಗೆ ಯಾವ್ದಾರು ಒಂದು ದಡ ಸಿಕ್ಕಿ ಮಳೆ ಇಲ್ದೇ ಇರುವಂತ ಒಂದು ಜಾಗ ಸಿಕ್ಬಿಟ್ರೆ ಸಾಕಲ್ಲಪ್ಪ ಅಂತ ಅನ್ಕೋತಾ ಇದೆ. ಎಷ್ಟೋ ಮನುಷ್ಯರು ಹಿಂಗೆ ಇರ್ತಾರೆ. ಎಷ್ಟೋ ಜನ ಮಳೆಯಲ್ಲಿ ನೆಂದು ಅಲ್ಲೇ ಸದೋಗಿದ್ದಾರೆ. ಒಳಗಡೆ ನಾವು ಅಂತ ಸಂದರ್ಭದಲ್ಲಿ ಯಾರನ್ನೂ ಒಳಗಡೆಗೂ ಕರ್ಕೊಂಡಿಲ್ಲ, ಏನಿಲ್ಲ. ಸಿಡ್ಲಿಗೋ ಗುಡುಗೋ ಇನ್ನೊಂದಕ್ಕೋ ಸಿಕ್ಕಾಕೊಂಡು ಎದೆ ಹೊಡ್ಕೊಂಡು ಸದೋಗಿರ್ತೀವಿ ನಾವು. ಆದರೆ ಮನುಷ್ಯನಿಗೆ ಅಂಥ ಪರಿಸ್ಥಿತಿಯಲ್ಲಿ ಇನ್ನೊಬ್ಬ ಮನುಷ್ಯನನ್ನ ನೋಡಿದಾಗ ಹೃದಯ ತೇವ ಆಗಿಲ್ಲ ಅಂತಂದ್ರೆ, ಅವನ ಕಂಡ್ರೆ ಅವನ ಪರಿಸ್ಥಿತಿಯನ್ನ ನೋಡಿ ನಮಗೆ ಮರುಕ ಹುಟ್ಲಿಲ್ಲ ಅಂತಂದ್ರೆ ನಾವು ಮನುಷ್ಯರಾಗಿದ್ಕೊಂಡು ವ್ಯರ್ಥ ಅಂತ. ಬೋರನೆ ಗಾಳಿಯು ಬೀಸುತ್ತಲಿತ್ತು. ಬೋರನೆ ತುಂಬಾ ಜೋರು ಗಾಳಿ ಬೀಸ್ತಾ ಇದೆ. ತಬ್ಬಲಿ ಕುನ್ನಿ ಈಸುತ್ತಲಿತ್ತು. ತಬ್ಲಿ ಕುನ್ನಿ ಯಾರು ದಿಕ್ಕಿಲ್ಲ ಅದಕ್ಕೆ. ಆ ತಬ್ಲಿ ಕುನ್ನಿ ಈಸುತ್ತಲಿತ್ತು ಅಂದ್ರೆ ಈಚ್ತಾ ಇದೆ. ನೀರು ಅಷ್ಟು ಜೋರಾಗಿ ಬಂದೈತೆ ಮಳೆ ಅಂತ. ಬೆಚ್ಚನ ಮನೆಯ ಒಚ್ಚಲದೊಳಗೆ ನಿಂತರು ಭಟ್ಟರು ಹಣಕುತ ಹೊರಗೆ. ಬಾಕ್ಲಾಕೊಂಡು ಬೆಚ್ಚಗೆ ಇರುವಂತ ಮನೆಯಲ್ಲಿ ಹಿಂಗ್ ನೋಡ್ತಾ ಇದ್ದಾರೆ. ಏನ್ ಮಾಡುತ್ತೆ ಆ ನಾಯಿ? ಹಂಗೆ ಆಗ್ಬೇಕು ಸಾಯ್ಲಿ ಅಂತ ಅಂದ್ಬಿಟ್ಟು ಹಿಂಗ್ ಅಂತ ಇದ್ದಾರೆ. ಒಳಗಡೆ ಬಿಟ್ಕೊಳ್ಳೋಣ, ಏನ್ ನನಗೇನು ಗಂಟು ಹೋಗಲ್ಲ, ಮಳೆ ನಿಂತ್ಕೊಂಡು ಅದು ಹೊರಗಡೆ ಹೋಗುತ್ತೆ ಅನ್ನುವಂಥ ಯಾವ ತಿಳುವಳಿಕೆಯೂ ಇಲ್ಲ. ಅದಕ್ಕೆ ಮುರುಕ, ಅಪ್ಪ ಅದು ಒಂದು ಪ್ರಾಣಿ ಸೊದೋಗ್ಬಿಡ್ತಲ್ಲಯ್ಯ ಅನ್ನುವಂತಹ ಯಾವ ಪಾಪ ಪ್ರಜ್ಞೆಯೂ ಅವರ ಕಾಡ್ತಿರ್ಲಿಲ್ಲ. ಬಾಕಲ್ ಒಳಗಡೆ ಹಾಕೊಂಡು ಕಿಟಕಿಯಲ್ಲಿ ನೋಡ್ತಾ ಇದ್ದಾರೆ. ಮುಂದಕ್ಕೆ ನೋಡಿ. ಮೆಟ್ಟಲ ನೇರಲು ಕುನ್ನಿಯು ಅತ್ತ. ಅದೇನೆ, ಅಪ್ಪ ಹೆಂಗಾರು ಒಳಗಡೆ ಹೋಗಿ ಸೇರ್ಬಿಡೋಣ, ಈ ಮಳೆಯಿಂದ ಬಿಟ್ಬಿಟ್ಟು ಅಂತ ಅಂದ್ಬಿಟ್ಟು ಮೆಟ್ಲ ನೇರೋದಕ್ಕೆ ಅಂತ ಅಂದ್ಬಿಟ್ಟು ಬಂತು. ಮೆಟ್ಟಲ ನೇರಲು ಕುನ್ನಿಯು ಅಂದ್ರೆ ನಾಯಿ ಮರಿಯೋದು. ಅತ್ತ ಹವಣಿಸೆ ಅಂದ್ರೆ ಪ್ರಯತ್ನ ಮಾಡ್ತಾ ಇದ್ದಾಗ ಬಾಗಿಲು ಮುಚ್ಚಿತು ಇತ್ತ. ಬಟ್ಟು ಡಟ್ ಅಂತ ಬಾಕ್ಲಾಕಂಡ್ರು. ಅದು ಮುಖಕ್ಕೆ. ಅದು ಮತ್ತೆ ಮಳೆಯಲ್ಲಿ ನೆನೆಯೋದಕ್ಕೆ ಆರಂಭಿಸ್ತು. ಭಪ್ಪರೆ ಬಲರೇ ಭಟ್ಟರು ಕಾಯ್ದರು ಮನೆಯನ್ನು ಏನು ದಿಟ್ಟರು. ಎಂತ ಚೆನ್ನಾಗಿರೋ ಮಾತುಗಳು ಇವು ಅಂತಂದ್ರೆ, ಒಂದು ಹಳೇ ಕಿತ್ತೋದ ಎಕ್ಕಡವನ್ನ ಹೊಸ ರೇಷ್ಮೆ ಶಾಲಿನಲ್ಲಿ ಸುತ್ತಿ ಮನುಷ್ಯನ ಈ ಕಟುಧೋರಣೆಗೆ ಒಡೆದಾಗಿದೆ. ಯಾರು ಮನುಷ್ಯ ಆರ್ತನಾದದಲ್ಲಿರ್ತಾನೋ, ದುಃಖದಲ್ಲಿರ್ತಾನೋ, ದುಃಖ ಪರಂಪರೆ ಒಳಗಡೆ ಮುಳುಗೋಗಿರ್ತಾನೆ, ಅವನನ್ನು ಕಂಡಾಗ ಯಾವುದೇ ಜೀವಿ ಆ ಥರದ್ದಂಥ ಪರಿಸ್ಥಿತಿಲಿದ್ದಾಗ ಅಯ್ಯೋ ಅಂತೇಳಿ ಮರುಕ ಬೆರೆಸಿ ನಾವು ಅವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಲಿಲ್ಲ ಅಂತಂದ್ರೆ, ನಾವು ದೂರ ಉಳಿದು ಬಿಟ್ವಿ, ನಮ್ಮ ಪಾಡಿಗೆ ನಾವು ಇದ್ದೀವಿ ಅಂತಂದ್ರೆ ಅದೇನು ದೊಡ್ಡ ಸಾಹಸ ಅಂತ ಅನ್ಕೊಂಡ್ಬಿಟ್ಟಿದ್ವಿ ನಾವು. ಅಪ್ಪ ನಮ್ಮ ಪಾಡಿಗೆ ನಾವು ಇಲ್ಲ, ನಾವು ಮನೇನ ಕಾಯ್ತಿದ್ದೀವಿ ಅಂತಲ್ಲ, ಒಳಗಡೆ ಯಾರನ್ನ ಬಿಟ್ಕೊಳ್ಳಿಲ್ಲ, ನಾವು ಜೋಪಾನಾಗಿದ್ದೀವಿ ಅಂತಲ್ಲ ಅರ್ಥ. ನಮ್ಮ ಹೃದಯ ಕಲ್ಲು ಅಂತ ಅರ್ಥ. ಅದನ್ನೇ ಹೇಳ್ತಾ ಇರೋದು. ಬಪ್ಪರೆ ಬಲರೇ ಭಟ್ಟರು. ಆ ನಾಯಿನ ಒಳಗಡೆ ಸೇರ್ಸ್ಕೊಳ್ದನ್ನ ಕಾಯ್ದ್ಬಿಟ್ರು ಮನೇನ. ನೋಡಿ, ಕಾಯ್ದರು ಮನೆಯನ್ನು ಏನೂ ದಿಟ್ಟರೋ ಅಂತ ಹೇಳ್ತಾ ಇರೋದು. ಕುನ್ನಿಯು ಒಳಗೆ ಬಂದೇನೆಂದಿತು, ಭಟ್ಟರು ಬಂದರೆ ಕೊಂದೇನೆಂದರು. ಹೆಂಗಿದೆ ಅಂತಂದ್ಬಿಟ್ಟು ಇದಕ್ಕೆ ನಮ್ಮ 12ನೇ ಶತಮಾನದಲ್ಲಿದ್ದಂಥ ಭಕ್ತಿ ಭಂಡಾರಿ ಬಸವಣ್ಣವ್ರು ಹೇಳಿದ್ದು, ಏನು ಬಂದಿರಿ ಅದುಳವಿದ್ದಿರಿ ಎಂದರೆ ನಿಮ್ಮ ಐಸಿರಿ ಆರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ. ಅಲ್ಲ ಪಾಪ, ಅಕ್ಕಪಕ್ಕದಲ್ಲಿ ಇದ್ದೀವಿ ಅಂತಂದ್ರೆ ಕೊನೆ ಪಕ್ಷ ವಿಚಾರಿಸ್ಕೊಂಡಿರ್ಬೇಕು. ಆಮೇಲೆ ಅವರ ಸ್ಥಿತಿಗಳನ್ನು ಕಂಡು ಮರುಕ ಹುಟ್ಟಬೇಕು, ಕರುಣೆ ಬರಬೇಕು. ಆ ಸಂದರ್ಭಕ್ಕೆ ನಾವು ಯಾವಾಗ್ಲೂ ಮಿಡಿತಾ ಇರಬೇಕು. ಕಲ್ಲಂಗಿರಬಾರ್ದು ನಾವು ಅಂತ ಹೇಳ್ತಾ ಇರೋದು. ಮನುಷ್ಯರಂಗೆ ನಡ್ಕೊಳ್ಬೇಕು ಅಂತ ಹೇಳ್ತಾ ಇರೋದು. ನೋಡಿ, ಅದನ್ನ ಹೇಳೋದು. ಕುನ್ನಿಯು ನಾಯಿ ಮರಿ ಒಳಗೆ ಬಂದೇನೆಂದಿತು. ಅಪ್ಪ ನಾ ಒಳಗೆ ಅದು ಮಾತಾಡ್ಲಿಲ್ಲ, ಒಳಗಡೆ ಬರೋದಕ್ಕೆ ಅವಣಿಸ್ತಾ ಇತ್ತು. ಅದಕ್ಕೆ ಇವರು ಧಾಟ್ ಅಂತ ಬಾಕ್ಲಾಗ್ತಾರೆ. ಭಟ್ಟರು ಬಂದರೆ ಕೊಂದೇನೆಂದರು. ಬಂದ್ರೆ ಒಡೆದು ಸಾಯಿಸ್ಬಿಡ್ತೀನಿ ಅನ್ನೋ ಥರ ಹೊಡೆದೇ ಬಿಟ್ಟವ್ರು. ಎಷ್ಟೋ ಜನ ಸಾಯಿಸೇ ಬಿಟ್ಟಿದ್ದಾರೆ. ಹಾಗೆಲ್ಲ ಮಾಡ್ತಾ ಇದ್ರು. ಅಂದ್ರೆ ನಾಯಿ ಮರಿಯನ್ನ ನೆಪವಾಗಿಟ್ಕೊಂಡು ಮನುಷ್ಯನ ಹೃದಯವು ಹೇಗೆ ತೇವಗೊಳ್ಬೇಕು, ಕರುಣೆಯನ್ನ ಇಟ್ಕೊಳ್ಬೇಕು, ಮನುಷ್ಯರ ನಡುವೆ ಇರುವಂತಹ ಈ ರೀತಿಯ ಕಲ್ಲು ಮನಸ್ಥಿತಿಯನ್ನ ಹೋಗಲಾಡಿಸಿ ಒಬ್ಬರಿಗೊಬ್ಬರು ಆಗೋ ತರ
ಒಬ್ರಿಗೊಬ್ರು ವೈಕೈ ಆಗಿರೋ ತರ, ಒಬ್ಬರ ದುಃಖಕ್ಕೆ ಇನ್ನೊಬ್ರು ಆಗೋ ತರ ಯಾವಾಗಲೂ ಬದುಕಬೇಕಾಗಿರೋದು ಅಂತ ಹೇಳಿ ಈ ಪದ್ಯದ ಮೂಲಕ ಬೇಂದ್ರೆ ಅವರು ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ಪ್ರಿಯ ವಿದ್ಯಾರ್ಥಿಗಳ, ಇಲ್ಲಿಗೆ ಪದ್ಯ ಮುಗಿಯುತ್ತೆ. ಈ ಪದ್ಯವನ್ನು ಓದಿದ್ಮೇಲೆ ನಿಮ್ಮ ಹೃದಯವನ್ನು ಕೂಡ ಅಂತಃಕರಣ ಪೂರಿತವಾಗಿ ಮಾಡ್ಕೊಂಡಿದ್ದೆ ಆದ್ರೆ ಬಹುಶಃ ಈ ಪದ್ಯವನ್ನ ಓದಿದ್ಕೆ ಸಾರ್ಥಕ ಆಯ್ತು ಅಂತ. ಬಡಬಗ್ಗರನ್ನು ಕಂಡ್ರೆ, ಪ್ರಾಣಿಗಳನ್ನು ಕಂಡ್ರೆ ನಿಮ್ಮ ಮನಸ್ಸಿನಲ್ಲಿ ಒಂದಷ್ಟು ಪ್ರೀತಿಯನ್ನ ಇಟ್ಕೊಳ್ಳಿ. ಅವುಗಳನ್ನು ಕಂಡ್ರೆ ಆಧರಿಸಿ, ಅವುಗಳನ್ನು ಕಂಡ್ರೆ ಒಂದಷ್ಟು ಪೋಷಿಸಿ. ಆಗ ಬಹುಶಃ ಈ ಪದ್ಯವನ್ನ ಓದಿದ್ದಕ್ಕೆ ಸಾರ್ಥಕ ಆಯ್ತು ಅಂತ ನಾನು ಭಾವಿಸ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೆ ಸಿಗೋಣ. ನಮಸ್ಕಾರ.